ಯಾರು ಕಾಣ್ತಲ್ಲ, ಎಲ್ಲೋದ್ರು? ಜಯಮ್ಮ, ಜಯಮ್ಮ. ಅಯ್ಯೋ, ಅತ್ತೆ ತಮ್ಮ ಬಂದ್ಬಿಟ್ನಾ? ಇಷ್ಟು ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾನೆ, ಇನ್ನೂ ಇವ್ರು ಎತ್ತಿಲ್ಲ. ಅತ್ತೆಯವ್ರು ಬೇರೆ ಎಲ್ಲ ಹೋಗಿದ್ದಾರೆ, ಇವರು ಎಲ್ಲ ಹೋಗಿದ್ದಾರೆ, ಮಾವನೂ ಇಲ್ಲ. ಇವ್ರು ನೆಪಸ್ಲಾ? ಇವರು ನೆಪಸಿದ್ರೆ ಬಾಯಿ ಪಡಿತಾರೆ. ಬೇಡ ಬೇಡ, ನಾನೇ ಕೇಳು. ನೀವಾ? ಬನ್ನಿ ಬನ್ನಿ, ಕುತ್ಕೊ ಬನ್ನಿ. ನಾನೇ ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯ ಶಾಂತಿ? ನಾವು ಚೆನ್ನಾಗಿದ್ದೀವಿ, ಬನ್ನಿ ಕುತ್ಕೊಳ್ಳಿ. ಬಂದಂಗೆ ಬ್ಯೂಟಿ ನೋಡಿದೆ, ಸಾಕಾಗಿದ್ದಾಳೆ ಇವಾಗಲೂ. ಹೆಂಗಿದ್ದಾಳೆ ಹಂಗಿದ್ದಾಳೆ. ಶಾಂತಿ ತಗೋ ಬ್ಯಾಗ್, ಇದು ಅಲ್ಲಿ ಇಡು. ಬ್ಯಾಗ ನೀವೇ ಇಲ್ಲೇ ಇಟ್ಬಿಡಿ, ಟೇಬಲ್ ಮೇಲೆ ಇಡಿ. ಇಲ್ಲ ಬೇಡ ಬೇಡ, ರೂಮಲ್ಲಿ ತಗೊಂಡು ಹೋಗಿಡು, ತಗೋ. ಸರಿ ಆಯಿತು. ಅಂದೆ ಮನೇಲಿ ಯಾರು ಕಾಣ್ತಾನೆ ಇಲ್ಲ, ನೀನು ಒಬ್ಳೇ ಇದೆಯಾ? ಇಲ್ಲ ಇಲ್ಲ, ನನ್ನ ಗಂಡ ಇದ್ದಾರೆ, ಮಲಗಿದ್ದಾರೆ, ಇನ್ನೂ ಎದ್ದಿಲ್ಲ ಅಷ್ಟೇ. ಈ ಅತ್ತೆಯವರು ಇಲ್ಲೇ ಹೊರಗಡೆ ಹೋಗಿದ್ದಾರೆ, ಮಾವನು ಹೊರಗಡೆ ಇದ್ರಲ್ಲ. ಹೌದಾ, ಒಬ್ಳೇ ಇದೆಯಾ ಅನ್ಕೊಂಡೆ. ಇಲ್ಲ ಇಲ್ಲ. ಏನು ಇಲ್ಲೇ ನಿಂತ್ಕೊಂಡಿದ್ದೀನಿ, ಬ್ಯಾಗ್ ತಗೋ. ಇರಿ ಇರಿ, ಬಂದೆ, ಕೊಡಿ. ತಗೋ. ಹುಡುಗಿರು ಸಿಕ್ಕಿದ್ರೆ ಸಾಕು, ಕೈ ಮುಟ್ಟಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ. ಶಾಂತಿ, ಒಂದು ನಿಮಿಷ ಬಾ. ಬಂದೆ ಬಂದೆ, ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ ರೀ. ನಮ್ಮ ಮನೆಯವ್ರನ್ನೂ ಹಾಗೆ ಎಬ್ಬಿಸ್ತೀನಿ ರೀ. ಇರ್ಲಿ ಪರವಾಗಿಲ್ಲ, ಅವ್ನು ಮಲಗಲಿ, ಮತ್ತೆ ಮಾತಾಡ್ತೀನಿ ಬಾ. ನನ್ನ ಬಾ ಮೈದ ಎದಳ್ಬಿಟ್ಟು ಮಾತಾಡ್ತಾನೆ ಬಾ. ಇವನೇನು ತಿನ್ ಕರ್ದಂಗೆ ಕರೀತಾನೆ, ಚಪ್ಪಲಿ ತಗೊಂಡು ಹೊಡ್ಬಿಡ ಅನಿಸ್ತಾರೆ. ಕೂತ್ಕೊಡಿ, ಕಾಫಿ ಮಾಡ್ಕೊಂಡು ತಗೊಂಡು ಬರ್ತೀನಿ, ಬೆಳಗ್ಗೆನೆ ಬಂದಿದ್ದೀರಲ್ಲ. ಚಳಿ ಆಗ್ತಾ ಇದೆ, ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ಬೇಕಲ್ಲ. ಏನಂದ್ರಿ? ಅಲ್ಲ, ತುಂಬಾ ಚಳಿ ಹೊರಗಡೆ, ಈಗಷ್ಟೇ ಬಂದೆ, ಕಾಫಿ ತಗೋಬಾ ಅಂತ. ತರ್ತೀನಿ, ನೀವು ಕೂತ್ಕೊಳ್ಳಿ. ಅಲ್ಲೇ ಕೂತ್ಕೊಳ್ಳಿ, ಅಲ್ಲಿ. ಯಾಕೆ ಇಲ್ಲಿ ಕೂರ್ಬಾರ್ದಾ? ಹಂಗೇನಿಲ್ಲ, ಕೂತ್ಕೊಳ್ಳಿ. ನೀವು ಕೂತು ಆರಾಮಾಗಿ ಟಿ ವಿ ನೋಡ್ತಾ ಇರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಅಷ್ಟೊತ್ತಿಗೆ ಇನ್ನೇನು ಅವರು ಎದ್ದೇಳ್ತಾರೆ. ಏನು ಪರವಾಗಿಲ್ಲ, ಮಲಗಲಿ, ನೀನು ಹೋಗಿ ಕಾಫಿ ಮಾಡ್ಕೊಂಡು ಬಾ. ನಾನು ಬರಲಾ? ನೀವಾ? ಇಲ್ಲ ಇಲ್ಲ, ನಾನು ಮಾಡ್ಕೊಂಡು ಬರ್ತೀನಿ. ಕಪ್ಪು ನನ್ನ ಮಗ ಬಂದ್ಬಿಟ್ಟು ಹಿಂಸೆ ಕೊಡ್ತಾರೆ. ಒಳ್ಳೆ ಚಾನ್ಸ್ ಸಿಕ್ತು, ಯಾರಿಲ್ಲ ಮನೇಲಿ, ಬಾಮೈದ ಬೇರೆ ಮಲಗಿದ್ದಾನೆ ಆರಾಮಾಗಿ. ಇಂಥ ಹೋಗಿ ಸುಮ್ಮನೆ ಹೋಗ್ಲಾ ಅಡುಗೆ ರೂಮ್ಗೆ? ದೇವ್ರೆ, ಕಾಫಿ ಮಾಡಿ ತಗೊಂಡ್ರೊಳಗೆ ಅವ್ರು ಎದ್ದಾಳಿದ್ರೆ ಸಾಕಪ್ಪ. ಓ, ಯಾವಾಗ ಬಂದೆ ರಾಜು? ಮತ್ತೆ ಚೆನ್ನಾಗಿದ್ಯಾ? ಎಷ್ಟು ದಿನ ಆಗಿತ್ತು ಕಣ ನೀನು ನೋಡದೆ. ಈಗಷ್ಟೇ ಬಂದೆಮ್ಮ. ಶಾಂತಿ ಕಾಪಿ ಮಾಡ್ಕೊಬರಕ್ಕೆ ಹೋದ್ಲು. ಎಲ್ಲ ಎಲ್ಲೋಗಿದ್ದಾರೆ, ಇನ್ನು ಬಾಮೈದ ಮಲಗಿದ್ದಾನಂತೆ, ಇನ್ನು ಅವ್ನು ಎಬ್ಸೋದು ಬೇಡ ಅಂತ ನಾನೇ ಸುಮ್ಮನೆ ಕೂತಿದ್ದೆ. ಹೌದಾ, ಬಿಡು ಹೋಗ್ಲಿ. ಅಲ್ಲೇ ಹೊರಗಡೆ ಹೋಗಿದ್ದೆ ಅಷ್ಟೇ. ಇವಳು ಇದ್ದಾಳಲ್ವಾ ಪ್ರೇಮ, ಅವಳ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ ಅಷ್ಟೇ. ಯಾವ ಪ್ರೇಮ ಏನೋ ನನಗೇನು ಗೊತ್ತಿಲ್ಲ. ಮತ್ತೆ ಹೇಗಿದ್ಯಾ ನೀನು ಚೆನ್ನಾಗಿದ್ಯಾ? ನೋಡಪ್ಪ ಹಿಂಗಿದ್ದೀನಿ. ಅವಳಲ್ಲಿ ನಿನ್ನ ಮಗಳು? ಅವಳು ವಾಕಿಂಗು ಡಯಟು ಅಂತ ಮಾಡ್ತಾ ಇದ್ದಾಳೆ, ಬೆಳಗ್ಗೆನೇ ವಾಕಿಂಗ್ ಹೋಗಿದ್ದಾಳೆ. ಏನಪ್ಪ ಜ್ಞಾನ ಬಂದು ಗಿರಕಿ, ಯಾವಾಗ ವಾಕಿಂಗ್ ಮಾಡ್ತಾಳೋ, ಯಾವಾಗ ಜಾಗಿಂಗ್ ಮಾಡ್ತಾಳೋ, ಯಾವಾಗ ಡಯಟ್ ಮಾಡ್ತಾಳೋ ಒಂದು ಗೊತ್ತಾಗೋದಿಲ್ಲ. ಅಯ್ಯೋ, ಅವಳು ವಾಕಿಂಗ್ ಮಾಡಿ ಏನಾಗಬೇಕಿತ್ತಂತ ಈಗ? ನೋಡು, ನಿನ್ನ ಸೊಸೆ ನೋಡಿ ಕಲ್ತ್ಕೊಳಕ್ಕೆ ಹೆಂಗಿದ್ದಾಳು ನೋಡು ಅವಳು ನೋಡೋಕ್ಕೆ. ಅವಳು ಇರ್ತಾಳೆ ಬಿಡು, ಮುಖಕ್ಕೊಂದು 4-5 ಕ್ರೀಮ್ ಹಾಕೊಂಡು ಫಿಟ್ನೆಸ್ಸು ಅದು ಇದು ಅಂತ ಏನೇನೋ ಮಾಡ್ಕೊಂಡು ತಿನ್ಕೊಳ್ತಾ ಇರ್ತಾಳೆ. ನಮ್ಗೆಲ್ಲಿ ಗೊತ್ತಾಗಬೇಕು ಬಾ ಅದಲ್ಲ. ಅವಳ ಥರ ಇರಬೇಕು ನೋಡಕ್ಕ ನೀನು. ಮುಚ್ಕೊಂಡು ಕೂತ್ಕೊಳ್ಳೋ, ನನಗೇನಾಗಿದೆ ಈಗ? ಹೋಗ್ಲಿ, ಇಷ್ಟು ಬೆಳಗ್ಗೆನೆ ಬಂದಲ್ಲ, ಕಾಫಿ ತಂದು ಕೊಡ್ಲ ಅವಳು? ಇಲ್ಲ, ಮಾಡ್ಕೊಂಡು ಬರ್ಕೋಗಿದ್ದಾಳೆ. ಕಾಫಿ ಕೊಡೆ, ನನ್ನ ತಮ್ಮಂಗೆ ಕೊಡೆ. ಮತ್ತೆ ಅವ್ನು ಬಂದಿದ್ದಾನೆ, ಅವ್ನಿಗೆ ಏನು ಇಷ್ಟನೋ ಆ ತಿಂಡಿ ಮಾಡು, ರೆಡಿ ಮಾಡು ಆಯ್ತಾ? ಆಯಿತು ಅತ್ತೇವ್ರೆ, ಅವ್ರಿಗೆ ಏನು ಇಷ್ಟನೋ ಅದೇ ಮಾಡಿಕೊಡ್ತೀನಿ. ಇನ್ನು ಏನು ಮಾಡ್ತೀಯ ಗೊತ್ತಾ? ಪಾಯಸ ಮಾಡು, ಮತ್ತು ಅವನಿಗೆ ಚಿಕನ್ ಬಿರಿಯಾನಿ ಮಾಡಿಬಿಡು. ಚಿಕನ್ ತರ್ತಾನೆ ನಿಮ್ಮ ಮಾವ, ಆ ಥರ ಕೇಳ್ತೀನಿ. ಚಿಕನ್ ಬಿರಿಯಾನಿ ಮಾಡಿಬಿಡು, ಮತ್ತು ಹಂಗೆ ಚಿಕನ್ ಸ್ವಲ್ಪ ಚಾಪ್ಸ್ ಮಾಡಿಬಿಡು. ಅವ್ನು ತುಂಬ ಇಷ್ಟಪಡ್ತಾನೆ, ಚಿಕನ್ನೇ ತಿನ್ನೋದು ಅವನು ಡೈಲಿ. ಅವ್ನಿಗೆ ಚಿಕನ್ ಇಲ್ಲದ್ರೆ ಊಟನೇ ಸೇರಲ್ಲ, ಬೆಳಗ್ಗೆಯಿಂದನೇ ಬೇಕು ಚಿಕನು. ನೋಡು ಇದೆಲ್ಲ ಮಾಡು. ತೇವ್ರೆ, ಚಿಕನ್ ತಂದು ಕೊಟ್ಟರೆ ಮಾಡ್ಕೊಡ್ತೀನಿ. ಚಿಕನ್ ತಂದ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ, ನಿಮ್ಮ ಮಾವನವ್ರ ಕೈಲಿ ಕೊಟ್ಟು ಕಳಿಸ್ತೀನಿ, ಮಾಡು. ಆದ್ರತ್ತೆ ಇವಾಗ ಏನಾದರೂ ನಾಷ್ಟ ಮಾಡಿ ಮಧ್ಯಾಹ್ನಕ್ಕೆ ಚಿಕನ್ ಮಾಡ್ಲಾ? ನಾನು ಹೇಳ್ದಷ್ಟು ಮಾಡು, ಅದಕ್ಕೆ ಬಿಟ್ಟು ಅಧಿಕ ಪ್ರಸಂಗ ತೋರಿಸ್ಬೇಡ ಇಲ್ಲಿ. ನಾನು ನಾಷ್ಟ ಮಾಡು ಅಂತ ಹೇಳಿದ್ನ, ನಾಷ್ಟಕ್ಕೇನೆ ಚಿಕನ್ ಮಾಡು ಅಂತ ಹೇಳಿದ್ದು. ಏನಾಗುತ್ತೆ, ನೀನೇನು ತಗೋಬರ್ತೀಯಾ? ದುಡಿದ್ಯಾ? ದುಡ್ದೇನು ತಂದ್ಕೊಡಲ್ಲ. ಅಕ್ಕ, ಯಾಕೆ ಬೈತಾ ಇದೀಯಾ ಶಾಂತಿಗೆ? ಪಾಪ ಬಿಡು, ಇರ್ಲಿ. ನಿಂಗೆ ಗೊತ್ತಿಲ್ಲ ರಾಜು, ಇವಳು ಎಷ್ಟು ಆಟಗಳು ಆಡ್ತಾಳೆ ಅಂತ. ನಾನು ಹೇಳಿದ್ರೆ ನನ್ನ ತಮ್ಮಗೆ ಇಷ್ಟ ಚಿಕನ್ ಸಾರು ಇದು ಮಾಡು, ಬಿರಿಯಾನಿ ಮಾಡಿಬಿಟ್ಟು ಕೊಜ್ಜು ಮಾಡು ಅಂತ ಹೇಳಿದ್ರೆ ಎಷ್ಟು ಇದು ಹೇಳ್ತಿದ್ದಾಳೆ. ಈಗ ನಾಷ್ಟ ಏನಾದರೂ ಮಾಡ್ತೀನಿ, ಮಧ್ಯಾಹ್ನ ಮಾಡ್ತೀನಿ ಅಂತ. ಇವಾಗ ಮಾಡಿದ್ರೆ ಏನು ಕೈ ಸೋದೋಯ್ತದ ಅವಳಿಗೆ? ಅದೇ ಹೇಳ್ತಾ ಇದ್ದೀನಿ. ಇಲ್ಲ ಅತ್ತೇವ್ರೆ, ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಬಿಡು. ಅವ್ರಿಗೂ ನಾನು ಬಂದಿದ್ದು ತುಂಬಾ ಖುಷಿ ಇರುತ್ತೆ. ಅವ್ರಿಗೇನೋ ನಾಷ್ಟ ತಿನ್ಬೇಕು, ಅವರು ನನ್ನ ಕೈಯಿಂದ ರುಚಿಯಾಗಿ, ಅವ್ರಿಗೂ ನಾವು ಬಂದಿರೋದು ಇಷ್ಟ ಆಗಿರಲ್ವಾ, ಅದಕ್ಕೆ ಅವರು ಸ್ಪೆಷಲ್ ಆಗಿ ಏನೋ ಮಾಡಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀನು ಅದಕ್ಕೆ ಯಾಕೆ ಬಾಯ್ ಬಿಡ್ತೀಯಾ? ಚಿಕನ್ ಬೇಕಾದ್ರೆ ಮಧ್ಯಾಹ್ನ ಅವ್ರು ಹೇಳ್ದಂಗೆ ತಿನ್ಬೋದಲ್ಲ, ಅದಕ್ಕೆ ಯಾಕೆ ಅರ್ಜೆಂಟು? ಪರವಾಗಿಲ್ಲ, ಈಗ ನಾನು ಬೆಳಗ್ಗೆ ಹೊತ್ತು ಏನು ಚಿಕನ್ ತಿನ್ನಲ್ಲ ಜಾಸ್ತಿ. ಅವ್ರು ಹೇಳ್ದಂಗೆ ಬೆಳಗ್ಗೆ ಹೊತ್ತು ನಾಷ್ಟನೇ ತಿನ್ನೋದು. ಏನಪ್ಪ ನೀನೇ ಇತ್ತೀಚೆಗೆ ಬದಲಾಯ್ತೀಯಾ? ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರಕ್ಕ. ಹೋಗು ಶಾಂತಿ, ನಿನ್ಗೆ ಏನಿಷ್ಟ ನಿನ್ನ ಕೈಯಾರೆ ಸ್ಪೆಷಲ್ ಆಗಿ ಮಾಡ್ಕೊಂಡು ತಗೋಬಾ ನನಗೋಸ್ಕರ. ಅಂತೂ ಇಂತೂ ಅವ್ರ ಮುಂದೆನೇ ಹೇಳ್ಬಿಟ್ಟು ಅವ್ರಿಗೆ ಇನ್ಸರ್ಟ್ ಆದಂಗೆ ಮಾಡಿದೆ. ಹೋಗು, ಏನೋ ಒಂದು ಮಾಡು, ಮಧ್ಯಾಹ್ನ ಚಿಕನ್ ಮಾಡು ಅಂತೆ, ಹೋಗು. ತೇವ್ರೆ. ಅಕ್ಕ, ಆ ಹುಡುಗಿ ಜೊತೆ ಯಾಕಂಗೆ ಬಾಯ್ ಬಿಡ್ತಾ ಇರ್ತೀಯ? ಪಾಪ ಹುಡುಗಿ ಎಷ್ಟು ಪಾಪ ಅನ್ಸುತ್ತೆ ಗೊತ್ತಾ ನನಗೆ. ಆ ಮಳ್ಳಿ ಬಗ್ಗೆ ನಿನಗೇನು ಗೊತ್ತು? ಮತ್ತೆ ಏನು ಇಲ್ಲೇನು ಕೆಲಸ ನಿಂಗೆ? ಅಕ್ಕ, ನನಗೆ ಏನೋ ಕೆಲಸ ಇದೆ, ಅದಕ್ಕೆ ಬಂದೆ. ಅದೆಲ್ಲ ಹೇಳಕ್ಕಾಗಲ್ಲ, ಸುಮ್ಮನೆ ಇರಕ್ಕ ನೀನು. ಮಾವ ಯಾವಾಗ ಬಂದ್ರಿ? ಬರೋದೇ ಹೇಳಿಲ್ಲ ನೀವು.
ನಾನು ಈಗಷ್ಟೇ ಬಂದೆ ಬಿಡು, ಕಾಫಿ ಕುಡಿತಾ ಇದ್ದೀನಿ ಅಷ್ಟೇ ಬಂದು. ಏನು ಮತ್ತೆ ಚೆನ್ನಾಗಿದೆಯಾ ಮಾಮ ಇದ? ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ಇಲ್ಲೇನು ಏನಾದ್ರು ಕೆಲಸ ಆಯ್ತಾ? ಹ್ಞೂ ಮಾಮ ಇದ ಕೆಲಸ ಇರೋದೇ ಬರ್ತೀನ, ಸುಮ್ಮನೆ ಬರೋಕ್ಕಾಗುತ್ತಾ? ಇಲ್ಲಿ ಪಕ್ಕದೂರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅದಕ್ಕೆ. ಹೌದಾ ಮಾವ, ಸರಿ ಬಿಡು, ನಾನು ಬರ್ತೀನಿ ನಿನ್ ಜೊತೆ. ಎಂಥ ಕೆಲಸ ಆಗಿದ್ರು ನನಗೂ ಏನು ಕೆಲಸ ಇಲ್ಲ, ನಿನ್ನ ಜೊತೆ ಸ್ವಲ್ಪ ಹೊತ್ತು ಇರ್ತೀನಿ. ಸ್ಟಾರ್ಟ್ ಆಯಿತು ಇವ್ರದ್ದು ಇನ್ನು ಊರು ಸುತ್ತ ಕೆಲಸ. ಏಯ್ ಇವರು ಊರು ಸುತ್ತಕ್ಕೆ ಬಂದಿಲ್ಲ, ಯಾವುದೋ ಕೆಲಸದ ಮೇಲೆ ಬಂದಿದ್ದಾನೆ. ಹೋಗಿ ಬರಲಿ, ನೀನು ಯಾಕೆ? ನಿನ್ಗೇನು ಕೆಲಸ ಇದೆ ಅದು ಮಾಡೋಗು. ಅಯ್ಯ ಸುಮ್ಮನಿರಮ್ಮ, ಯಾವಾಗಲೂ ಕೆಲಸ ಕೆಲಸ ಕೆಲಸ. ಬೇಕಾದ್ರೂ ನೋಡೋಣ, ಇವತ್ತು ನಮ್ಮ ಮಾವ ಬಂದಿದ್ದಾರೆ, ಅವ್ರ ಜೊತೆನೆ ಫುಲ್ ದಿನ. ಏನಂತೀರ ಬಾವ? ಹ್ಞೂ ಸರಿ ಬಿಡು, ನಾಷ್ಟ ಮಾಡ್ಕೋ, ಆಮೇಲೆ ಊಟ ಎಲ್ಲ ಮಾಡಿಬಿಡು, ಮತ್ತೆ ಹೊರಗಡೆ ಹೋಗೋಣ. ಈಗಷ್ಟೇ ಬಂದಿದ್ದೀನಲ್ಲ, ಆಮೇಲೆ ನೋಡ್ಕೊಳ್ಳೋಣ ಕೆಲಸ. ಸರಿ ಮಾವ, ಬನ್ನಿ ಸ್ವಲ್ಪ ಹೊತ್ತು ಹೊರಗಡೆ ಊಟ ಬರೋಣ. ಹಿಂಗೆ ಇರೋ ಮರೆಯ ಕಾಫಿ ಕುಡಿತೀನಿ ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಹೊರಗಡೆ ಹೋಗೋಣ ಕಾಫಿ ಕುಡಿದು. ನೀನು ಹೆಂಡತಿ ಬೇರೆ ನನಗೋಸ್ಕರ ಸ್ಪೆಷಲ್ ಆಗಿ ನಾಷ್ಟ ಮಾಡ್ತಿದ್ದಾಳಂತೆ. ಅವಳೇನು ಸ್ಪೆಷಲ್ ಆಗಿ ಮಾಡ್ತಾಳೆ ಬಾ ಮಾವ, ಆ ಹೊರಗಡೆ ತಿಂದ್ರೆ ಆಯಿತು. ಅಯ್ಯೋ ಈ ಹೊರಗಡೆ ಎಲ್ಲ ಯಾಕೋ, ಹೊರಗಡೆ ಹೋಗಿ ಬಂದು ಇಲ್ಲಿ ತಿನ್ನೋಣ ಅಂತ ನಡಿ. ಹಾಂ ಹೋಗಿ ಬನ್ನಿ, ಆರಾಮಾಗಿ ಹೋಗಿ ಬನ್ನಿ. ಅಷ್ಟೊತ್ತಿಗೆ ಇವಳು ರೆಡಿ ಮಾಡಿರ್ತಾಳೆ ತಿಂಡಿ. ಹ್ಞೂ ಸರಿ ಅಮ್ಮ, ಮಾಡಿಡಕ್ಕೆ ಹೇಳು ಅವಳಿಗೆ, ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಒಂದು ಸ್ವೀಟು ಮಾಡೋಕ್ಕೆ ಹೇಳು ಹಂಗೆ. ಮತ್ತೆ ನೋಡೋಣ, ಚಿಕನ್ ತಗೋಬರ್ತೀನಿ ಹಂಗೆ ಬರತ್ತಿಗೆ. ನಾನು ಅದೇ ಅನ್ಕೊಂಡೆ ಈಗ ನಿಂಗೆ ಹೇಳೋಣ ಅಂತ. ನಿಮ್ಮ ಅಪ್ಪನಿಗೆ ಹೇಳೋಣ ಅನ್ಕೊಂಡೆ. ನಿಮ್ಮ ಅಪ್ಪ ಇಲ್ಲಿ ಸಾಯಕ್ಕೆ ಹೋಗಿದ್ದಾನೆ ಬೆಳಗ್ಗೆ ಬೆಳಗ್ಗೆ ಗೊತ್ತಿಲ್ಲ. ಹಂಗೆ ಚಿಕನ್ ತಂದುಬಿಡು. ಹಾಂ ಒಂದು 2 kg ತಗೋ ಸಾಕು. 2 kg ಸಾಕಾ? ಇನ್ನೇನಾದರೂ ಬೇಕಾ? ನನಗೇನು ಗೊತ್ತು ಏನು ಬೇಕಂತ, ಅವಳು ತಾನೇ ಮಾಡೋಳು. ತಡಿ ಕೇಳ್ತೀನಿ. ಶಾಂತಿ ಶಾಂತಿ, ಹಾಂ ದೇವ್ರಿ, ಏನಾದರೂ ಚಿಕನ್ ಸಾಂಬಾರ್ಗೆ ಮತ್ತೆ ಗೊಜ್ಜಿಗೆ ಮತ್ತೆ ಬಿರಿಯಾನಿಗೆ ಏನಾದರೂ ಬೇಕೇನೆ? ಏನಾದರೂ ಬೇಕಾದ್ರೆ ಬಂದು ಹೇಳು. ಮತ್ತೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬೇಡ. ನನ್ನ ತಮ್ಮ ಬಂದಿದ್ದಾನೆ, ಅವ್ನಿಗೆ ಒಂಚೂರು ಕಡಿಮೆ ಮಾಡಬೇಡ. ಇದು ಅದು ಇದು ಎಲ್ಲ ಐಟಮ್ ಹಾಕಿ ಕರೆಕ್ಟಾಗಿ ಟೇಸ್ಟಾಗಿ ಮಾಡಿಕೊಡು. ಇಲ್ಲಾಂದ್ರೆ ನೀನು ತಿಥಿನೇ ಮಾಡಿಬಿಡ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ. ಹಾಂ ಚಿಕನ್ ಮಸಾಲೆ ಬೇಕು, ಬಿರಿಯಾನಿ ಮಸಾಲೆ ಬೇಕು, ಇದೆರಡು ಥರ ಕೇಳಿ ನೋಡೋ. ಚಿಕನ್ ಮಸಾಲೆ ಮತ್ತು ಬಿರಿಯಾನಿ ಮಸಾಲೆ ಅಂತೆ, ತಗೋಬಾ. ತರ್ತೀನಿ, ಬನ್ನಿ ಮಾಮ ಹೋಗೋಣ. ಇರೋ ಕಾಫಿ ಆದ್ರೂ ಕುಡಿತೀನಿ. ನೀನು ಈಗ ಎದ್ದು ಬ್ರಷ್ ಮಾಡಿ ಕಾಫಿ ಏನು ಕುಡಿಯೋದಿಲ್ವಾ? ಕುಡಿತೀನಿ ಮಾವ, ಆದರೆ ನೈಟ್ ಹಾಕ್ಬಿಡೋಣ ಅಂತ ನೋಡ್ತಾ ಇದ್ದೀನಿ. ಸರಿ ಇರು. ಶಾಂತಿ, ನನಗೊಂದು ಲೋಟ ಕಾಫಿ ತಗೋಬ್ರೆ. ಹಾಂ ತಂದೆ ರೀ, ತಗೊಳ್ಳಿ ಕಾಫಿ. ಸರಿ ಆಯ್ತು ಹೋಗೋ. ಶಾಂತಿ ಶಾಂತಿ, ಹಾಂ ಹೇಳಿ. ನೀನು ಕುಡ್ದಾ ಕಾಫಿ? ಅವಳು ಕುಡಿದ್ರೆ ಕುಡೀಲಿ, ಬಿಟ್ರೆ ಬಿಡಿಲಿ ಮಾವ. ನೀನು ಕುಡಿ ಮಾವ, ಸುಮ್ಮನೆ. ಅವಳು ಕುಡಿತಾಳೆ, ಕುಡಿಯೋದಂಗೆ ಇರ್ತಾಳೆ ಅವಳು. ಪಾಪ ಕಣೋ, ಹಾಗೆಲ್ಲ ಯಾಕೆ ಹೇಳ್ತೀವಿ ಅವಳಿಗೆ? ನೀನು ಗೊತ್ತಿಲ್ಲ ಮಾವ ಇವಳ ಬಗ್ಗೆ, ಸಾಮಾನ್ಯದ ಹುಡುಗಿಯಲ್ಲ ಅವಳು. ಮನೇನೆ ಬೀಳಿಸ್ಬಿಡ್ತಾಳೆ. ಮೊನ್ನೆ ನನಗೆ ಜೋರು ಮಾಡಿದ್ಲು, ಕೈ ಎತ್ತಿದ್ಲು ನನಗೇನೆ. ಕೈ ಎತ್ತಿದ್ಲಾ ನಿನ್ಗ? ಪಾಪ ಹುಡುಗಿ ಕೈ ಎತ್ತುತ್ತಾಳ? ಆ ಥರ ಎಲ್ಲ ಮಾಡೋಷ್ಟು ಧೈರ್ಯ ಅವಳಿಗೆ ಎಲ್ಲಿದೆ ಪಾಪ. ಒಬ್ರು ಮಾಡಿದ ಕೆಲಸನ ಅವಳು ಇನ್ನೊಬ್ರ ಹತ್ರ ಹೇಳೋದೇ ಇಲ್ಲ, ಅಷ್ಟು ಭಯ ಪಡ್ತಾಳೆ. ಏನಂದ್ರಿ ಮಾವ? ಏನಿಲ್ಲ, ಅಂದರೆ ಒಬ್ಬರು ಇನ್ಸಲ್ಟ್ ಮಾಡಿದ್ನ ಒಬ್ರ ಹತ್ರ ಹೇಳ್ಕೊಳ್ಳೋದೇ ಇಲ್ಲಲ್ಲ ಅಂತ. ನಿಮಗೇನು ಗೊತ್ತು ಇವಳ ಬಗ್ಗೆ? ಕಟ್ಕೊಂಡವನ್ಗೆ ಗೊತ್ತು, ಇಲ್ಲಿರೋರ್ಗೆ ಗೊತ್ತು. ನೀವು ಇವತ್ತು ಮೊನ್ನೆ ಬಂದಿರ್ತೀರಾ, ನಿಮಗೇನು ಗೊತ್ತಾಗಲ್ಲ ಬಿಡಿ. ಹೋಗ್ಲಿ ಬಿಡ ಮರೆಯ, ಕಾಫಿ ತಣ್ಣಗಾಗ್ತದೆ ಕುಡಿ. ಬೆಳಗ್ಗೆನೆ ನನಗೆ ಅವ್ಳ ಮುಖ ನೋಡ್ಬಿಟ್ರೆ ನನಗೆ ಏನೋ ಒಂಥರ ಆಗ್ತದೆ. ಯಾರು ಅಂದ್ರೆ ಬಿಡು, ನಾನು ಕರ್ಕೊಂಡು ಹೋಗ್ತೀನಿ. ನನಗಂತೂ ಅವ್ಳು ನೋಡಿದ್ರೆ ಎಷ್ಟು ಕೋಪ ಬರೋದಿಲ್ಲ ಬಾವ. ಬಿಡೋ ಮರೆಯ. ಓ ಏನೋ ರಾಜು, ಯಾವಾಗ ಬಂದೇನೋ? ಬಾವ ನಾನು ಇವಾಗಷ್ಟೇ ಬಂದೆ. ಏನು ಬಂದಿದ್ದು? ಇಲ್ಲಿ ಪಕ್ಕದೂರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಬಾವ. ಅದೇ ಒಂದು ಸ್ವಲ್ಪ ಕೆಲಸ ಇತ್ತು. ಫೋನ್ ಮಾಡಿ ಕರೆದಿದ್ರು. ಇಲ್ಲೇ ಅಲ್ಲ, ನಮ್ಮ ಅಕ್ಕನ ಮನೆ ಇಲ್ಲೇ ಇರೋದು ಅಂತ ಹೇಳ್ಬಿಟ್ಟು 2 ದಿವಸ ಇಲ್ಲೇ ಇದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಇದ್ದೀನಿ. 2 ದಿವಸ? ಸರಿ ಸರಿ, 2 ದಿವಸ ಹೋಗಿ 10 ದಿವಸ ಆಗಲ್ಲಲ್ಲ? ಇಲ್ಲ ಇಲ್ಲ. ನಿಮಗೇನು ಕಷ್ಟ? ನನ್ನ ತಮ್ಮ ಎಷ್ಟು ದಿನ ಬೇಕಾದ್ರೂ ಬಂದಿರ್ತಾನೆ. ಕಷ್ಟ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಚೆನ್ನಾಗಿ ಗೊತ್ತಲ್ಲ. ಅದಕ್ಕೆ ಅವನು ಆ ರಾಜು ಅಲ್ಲ, ಈಗ ಚೇಂಜ್ ಆಗಿದ್ದಾನೆ ಅವನು. ಚೇಂಜ್ ಆಗಿದೆಯಪ್ಪ, ನೋಡ್ತೀನಿ. ಇನ್ನು ಹಂಗೆ ಇರ್ತಾರಾ? ಅವನಿಗೆ ಹೆಣ್ಮಕ್ಳು ಅಂದರೆ ಗೌರವ ಎಲ್ಲ ಇದೆ. ಸರಿ ಸರಿ ನೋಡ್ತೀನಿ. ನನಗೆ ಹೆಣ್ಮಕ್ಳು ಅಂದ್ರೆ ಗೌರವ ಇದೆ ಬಾವ. ಹಾಗೆ ಇರಲಿ. ಮತ್ತೆ ನಿನ್ನ ಕೆಲಸ ಆಯಿತು, ನೀನಾಯ್ತು ಅಂತ ಇರಬೇಕು. ಈಗ ನಿನಗೆ 2 ದಿವಸ ಕೆಲಸ ಅಂತ ಹೇಳಿದ್ಯಾ, ಅದು ಮುಗಿಸ್ಕೊಂಡು ಆಮೇಲೆ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಹೆಣ್ಮಕ್ಳು ಇರೋ ಮನೆ ಇಬ್ರು ಇದ್ದಾರೆ. ಹೆಣ್ಮಕ್ಳು ಅಂತೇಳಿ ಯಾವ ಹೆಣ್ಮಕ್ಳು? ಒಬ್ಳು ಅಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅವಳು ಬಂದು ಏನು ಸೊಸೆ ರೀತಿ ಹಾಕ್ತಾಳೆ. ಇನ್ನು ಇವಳು ಏನು ಮಾಡ್ತಾಳೆ? ಇವಳು ನನ್ನ ಮಗಳು ಏನಾಗ್ತಿತ್ತು? ಯಾವ ಹೆಣ್ಮಕ್ಳು? ಹೊರಗಿಂದ ಬಂದವಳು ಯಾರಾದ್ರೂ ಇದ್ದಾರಾ? ನನಗೆ ಅದು 2 ಹೆಣ್ಮಕ್ಳು. ನಿನಗೆ ಊರವ್ರು ಹೆಣ್ಮಕ್ಳಾದ್ರೆ ನನಗೆ ಕಣ್ಮುಂದೆ ಇರೋರು ಹೆಣ್ಮಕ್ಳು. ನನ್ನ ತಮ್ಮ ಬಂದರೆ ನಿಮ್ಗೆಲ್ಲರಿಗೂ ಹೊಟ್ಟೆ ಉರಿ. ಅದು ಏನಂತ ಸಾಯ್ತಿರೋ ನೋಡಿ. ಅವನಿಗೆ ಬೇಜಾರು ಮಾಡೋಕ್ಕಂತಾನೆ ನೀವಿದ್ದೀರಾ. ಬೇಜಾರೇನಿಲ್ಲ. ಏನೋ ರಾಜು, ಬೇಜಾರು ಮಾಡ್ಕೊಂಡೇನೋ? ಇಲ್ಲ 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 ಬಾವ. ನೀನೇನಪ್ಪ ಬೆಳಗ್ಗೆ ಬೆಳಗ್ಗೆ ಬಂದವ್ರ ಜೊತೆ ಹಿಂಗ ಮಾತಾಡೋದು? ನೀವೆಲ್ಲ ಚೆನ್ನಾಗಿ ಮಾತಾಡೋದು ಕಲ್ತ್ರೆ ನಾನು ಕಲಿತೀನಪ್ಪ. ನಿಮ್ಗೆ ಮಾತಾಡ್ಸಕ್ ಬರಲ್ಲ, ನಾನಿನ್ನೇನು ಮಾತಾಡ್ಲಿ? ನನಗೂ ಹೋಗ್ತಾ ಹೋಗ್ತಾ ವಯಸ್ಸಾಯ್ತಲ್ಲ, ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ. ಏನೋಪ್ಪ ರಾಜು, ನಾನೇನಾದ್ರೂ ಬೇಜಾರು ಮಾಡಿದ್ರೆ ಸಂಸ್ಬಿಡಪ್ಪ, ನಿಮ್ಮಷ್ಟು ದೊಡ್ಡವನಲ್ಲ. ಇಲ್ಲ ಬಾವ, ಆ ಥರ ಏನಿಲ್ಲ ಬಿಡಿ. ಅಕ್ಕಿ ಬಂದುಂಟಂತೆ, ಹೋಗಿ ಅಕ್ಕಿ ತಗೋಬಾ ಸಾಯಂಕಾಲ. ಸರಿ, ಇನ್ನು ನನಗೂ ಸ್ವಲ್ಪ ಕೆಲಸ ಇದೆ. ಅಲ್ಲಿ ಇವರು ಇನ್ನೇನೋ ಅರ್ಬಿ ಕಾಪಿ ಹಣ್ಣು ಆಯಿತು ಕುಯ್ಯಿ ಅಂತ ಹೇಳಿದ್ದಾರೆ. ನನಗೊಂದು ಕಂಟ್ರೆಂಟ್ ಹಂಗೆ ಒಪ್ಕೊಂಡಿದ್ದೀನಿ, ಒಬ್ಬರೇ ಹೋಗಿ ಕುಯ್ತೀನಿ. ಆದರೆ ನೀನು ಬಂದು ಸಾಯಿ. ಸಾಯ್ತೀನಿ ಬಿಡು, ನನಗೇನು ಕೊಡ್ತಾ ಇದ್ದ ನೀನು? ಕುಯ್ಯೋಗು ನೀನೆ. ಇನ್ನು ನಮ್ಮ ತೋಟದೇ ಮಾಡಲ್ಲ, ಇನ್ನು ಕಂಡೋರ್ ತೋಟದ ಮಾಡ್ತೀಯಾ? ಇಲ್ಲಿರೋದೇ ಬಿದ್ದೋಯ್ತಾ ಉಂಟು ಕೆಳಗಡೆ ಹಣ್ಣಾಗಿ, ಅದನ್ನೇ ಕುಯ್ಯೋಕ್ಕಾಗಲ್ಲ. ನಾನು ವಯಸ್ಸಾದ ಮುದುಕ, ನಿನ್ಕಿಂತ ವಯಸ್ಸಾಗಿದ್ದೀನಿ, ನಾನು ಕುಯ್ಬೇಕು. ಇಂಥ ದಂಡು ಪಿಂಡಾಗ ಮಕ್ಳಿದಾವೆ, ಅವಂತೂ ಆಗೋದಿಲ್ಲ. ಆ ಹುಡುಗಿ ಪಾಪ ಹಣ್ಣಾಗಿದ್ದು ಮನೆ ಕೆಲಸ ಮಾಡಿಕೊಂಡು ಇಲ್ಲಿನೂ ನೋಡಬೇಕು, ಹೊರಗಡೆನೂ ನೋಡಬೇಕು ಪಾಪ.
ಕುಯ್ತಾಳ್ ಬಿಡು, ನಿನ್ಗೇನು ಕಷ್ಟ? ಹಾಂ, ನಮ್ಮ ಥರ ಏನು ವಯಸ್ಸಾಗಿಲ್ಲಲ್ಲ ಅವಳಿಗೆ. ಕುಯ್ತಾಳೆ ಅವ್ಳು ಮಾಡೋಳು ಸಿಕ್ಬಿಟ್ಟಿದಾರಲ್ಲ, ಎಲ್ಲ ಮಾಡಿಸ್ಬಿಡ್ತೀರಾ. ಎಲ್ಲ ಒಪ್ಕೊಂಡಿದ್ದೀರಾ? ಎಷ್ಟಕ್ಕೆ ಒಪ್ಕೊಂಡಿದ್ದೀರಾ? ಯಾರ್ದಿಲ್ಲ ನಮ್ಮ ಗೌಡ್ರದೇ. ಎಷ್ಟಕ್ಕೆಂದ್ರೆ ಒಂದು ಅಲ್ಲಿರೋದು ಬರೀ 2 ಎಕರೆ ಅಲ್ವಾ, ಅದಕ್ಕೆ ಬಂದು ಎಷ್ಟು ಸುಮಾರಾಗಿ ಸ್ವಲ್ಪ ತಕ್ಕ ಮಟ್ಟಿಗೆ ನಿನಗೆ ಹಾಕ್ಬಿಡು ಅದೆಲ್ಲ. ಇನ್ಯಾವಳಿಗೆ ಕೊಡೋಕೋ, ನನಗಲ್ಲದೆ. ಮಾವ ಇವ್ರು ಹಿಂಗೆ ಕಿತ್ತಾಡ್ತಾರೆ, ನಡೀರಿ ಹೋಗೋಣ. ನಡಿ ಮರಿಯ, ಹೋಗಿ ಬರ್ತೀನಿ ಬಾವ, ಇಲ್ಲೇ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀವಿ. ಸರಿ.